ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಇರಾ ಗ್ರಾಮದಲ್ಲಿ ಚೂರಿ ಇರಿತಕ್ಕೆ ಒಳಗಾದ ಪಿಯುಸಿ ವಿದ್ಯಾರ್ಥಿನಿ ಚೇತರಿಸಿಕೊಳ್ಳುತ್ತಿದ್ದಾಳೆ. ಹುಡುಗಿಯ ಮನೆಯವರು ಮದುವೆ ಪ್ರಸ್ತಾಪ ತಿರಸ್ಕರಿಸಿದೆ ಈ ಘಟನೆಗೆ ಕಾರಣ ಎನ್ನಲಾಗಿದೆ. ಸ್ಥಳೀಯ ವ್ಯಾಪಾರಿ ಜವರ್ ಕಾಲೇಜಿಗೆ ತೆರಳಲು ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ವಿದ್ಯಾರ್ಥಿನಿಯ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದ. ಪ್ರೀತಿ ವಿಚಾರವೇ ದಾಳಿಗೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿತ್ತು. ಇನ್ನು ಘಟನೆಯಲ್ಲಿ ವಿದ್ಯಾರ್ಥಿನಿಯ ಕೈಗೆ ಗಾಯವಾಗಿದ್ದು ತೀವ್ರ ರಕ್ತಸ್ರಾವಗೊಂಡ ಹಿನ್ನೆಲೆಯಲ್ಲಿ ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದು ಗಾಯಗೊಂಡ ವಿದ್ಯಾರ್ಥಿನಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಆಕೆಯ ಸಂಬಂಧಿ ಇಕ್ಬಾಲ್ ತಿಳಿಸಿದ್ದಾರೆ. ಆರೋಪಿ ಜವ್ವರ್ ವಿದ್ಯಾರ್ಥಿನಿಯನ್ನ ಕೊಲೆಗೈಯುವ ಉದ್ದೇಶದಿಂದ ಈ ದಾಳಿ ಎಸಗಿದಂತಿದೆ. ಆಕೆಗೆ 8 ಕಡೆಗಳಲ್ಲಿ ಗಾಯವಾಗಿದೆ. ಆರೋಪಿ ವಿದ್ಯಾರ್ಥಿನಿಯ ಮನೆಯವರಲ್ಲಿ ಮದುವೆ ಪ್ರಸ್ತಾಪ ಮುಂದಿಟ್ಟಿದ್ದ. ಇನ್ನು ಹುಡುಗಿ ಅಪ್ರಾಪ್ತಳು ಎಂದು ಹೇಳಿ ಮನೆಯವರು ಪ್ರಸ್ತಾಪವನ್ನ ತಿರಸ್ಕರಿಸಿದರು ಎಂದು ಇಕ್ಬಾಲ್ ದಾಳಿಯ ಕಾರಣಗಳನ್ನು ವಿವರಿಸಿದ್ದಾರೆ. ಇನ್ನು ಗಾಯಗೊಂಡ ವಿದ್ಯಾರ್ಥಿನಿ ಹಾಗೂ ಆರೋಪಿ ಇಬ್ಬರು ಬಂಟ್ವಾಳದ ಮೊಂತಿಮಾರ್ ಪಡುಪು ನಿವಾಸಿಗಳಾಗಿದ್ದಾರೆ. ಬೆಳಿಗ್ಗೆ ನಮ್ಮ ದೂರದ ರಿಲೇಷನ್ ಸಂಬಂಧಿಕರೇ ಬೆಳಿಗ್ಗೆ 8ರಿಂದ 8:40 ಆ ಸಮಯದಲ್ಲಿ ಬಸ್ಸಿಗೆ ಅಂತ ಕಾಯಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ಲು. ಆ ಟೈಮಲ್ಲಿ ಎದುರಂಗಡಿ ಹುಡುಗ ಬಂದುಬಿಟ್ಟು ಎಲ್ಲರೂ ಕಡಿಯುವಂಥ ಚಾಕು ತಗೊಂಡ್ಬಿಟ್ಟು ಕತ್ತಿಗಂತ ಕಡಿಯುವಂಥ ಪ್ರಯತ್ನ ಮಾಡಿದ್ದಾಳೆ. ಆ ಹುಡುಗಿಯನ್ನು ಎಚ್ಚೆತ್ತುಕೊಂಡು ಕೈ ತೋರಿಸಿದಾಗ ಕೈಗೆ ಮೇಜರ್ ಇಂಜರ್ ಆಗಿದೆ. ನಂತರ ಬೇರೆ ಒಂದು ಟೋಟಲಾಗಿ 8 ಜಾಗಕ್ಕೆ ಗಾಯ ಆಗಿದೆ. ಟೋಟಲಿ ಹುಡುಗ ಏನೋ 1-2-3 ಸಾರಿ ಏನೋ ಅವಳಿಗೆ ಪ್ರಪೋಸ್ ಮಾಡೋಕ್ಕಿಂತ ಹೋಗಿದ್ದಾನೆ. ಮನೆಯವರಿಗೆಲ್ಲ ಮಾತಾಡಿದ್ದಕ್ಕೆ ಹುಡುಗಿ ಇನ್ನೂ ಅಪ್ರಾಪ್ತ, ಮದುವೆ ವಯಸ್ಸಿಗೆ ಬಂದಿಲ್ಲ, ಬೇಡ ಅಂತ ಹೇಳಿದ್ದಕ್ಕೆ ತಿರಸ್ಕಾರ ಮಾಡಿದ್ದಕ್ಕೆ ಹುಡುಗ ಸ್ವಲ್ಪ ಇದು ಮಾಡಿಬಿಟ್ಟು ಅವನು ಸಾಯಿಸೋಕೆಂದಲೇ ಬಂದಿರೋವಂಥದ್ದು. ಬಿಟ್ಟು ನೋಡುವಾಗ ಆ ಥರ ಕಾಣ್ತಾ ಉಂಟು, ಸಾಯಿಸೋಕೆ ಬಂದಿರೋದು. ಇವಾಗಂದರೆ ಸದ್ಯಕ್ಕೇನು ತೊಂದರೆ ಇಲ್ಲ. ಕೈಗೊಂದು ಸ್ವಲ್ಪ ಮೇಜರ್ ಇಂಜರ್ ಆಗಿದೆ. ಕೈದು ಆಪ್ರೇಷನ್ ಬೇಕು ಅಂತ, ಸರ್ಜರಿ ಬೇಕು ಅಂತ ಹೇಳಿದ್ದಾರೆ. ಅವತ್ತು ಆಪ್ರೇಷನ್ ಓಟಿಗೆ ಕರ್ಕೊಂಡು ಹೋಗಿದ್ದಾರೆ. ನಿಮ್ಮ ಮನೆಯವ್ರಿಗೆ ಗೊತ್ತಿತ್ತ ಇದು ವಿಚಾರ? ಮನೆಯವ್ರಿಗೆ ಅಂದರೆ ಈ ಹುಡುಗ ಇನ್ಫಾರ್ಮ್ ಮಾಡಿದ್ದಾನಂತೆ, ನಾನು ಅವಳು ಮದುವೆ ಆಗ್ತೀನಿ ಅಂತ ಹೇಳಿದ್ದಾನಂತೆ. ಮನೆಯವರು ಅವಳಿಗೆ ಇನ್ನೂ ಮದುವೆ ಮಾಡುವಂಥ ಏಜ್ ಆಗಿಲ್ಲ, ಅವಳು ಇನ್ನೂ ಸೆಕೆಂಡ್ PUC ಕಲಿತಾ ಇರೋದು, ನೀವು ಕೇಳೋದೇ ತಪ್ಪು ಅಂತ ಮನೆಯವರು ಅವಳಿಗೆ ವಾರ್ ಮಾಡಿ ಕಳಿಸಿದ್ದಾರೆ. ಆನಂತರ ಇವನು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ.